ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ನೀವು ಬುದ್ಧಿವಂತರು ಮತ್ತು ಮಾತಿನಲ್ಲೇ ಮಳ್ಳು ಮಾಡುವ ಕಲೆ ನಿಮಗೆ ಕರಗತವಾಗಿದೆ. ಆದರೆ ಇದೇ ಏಪ್ರಿಲ್ 2026ರ ಅವಧಿಯಲ್ಲಿ ನಿಮ್ಮ ಅತಿಯಾದ ಮಾತೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇದೆ. ನೀವು ನಂಬಿದವರು ನಿಮ್ಮ ಮಾತನ್ನೇ ತಿರುಚಿ ನಿಮಗೆ ಸಂಕಷ್ಟ ತರೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಕೆಲವು ನಿರ್ದಿಷ್ಟ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ನಿಮ್ಮ ಜೀವನದ ಶಾಂತಿಯನ್ನು ಕದಡಬಹುದು. ಆ ವ್ಯಕ್ತಿಗಳು ಯಾರು? ಅವರು ನಿಮ್ಮನ್ನು ಹೇಗೆ ದಿಕ್ಕು ತಪ್ಪಿಸ್ತಾರೆ? ಹೇಗೆ ನಿಮ್ಮ ಶಾಂತಿಯನ್ನು ಕದಡಬಹುದು? ಆ ವ್ಯಕ್ತಿಗಳು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಈ ಮಾಹಿತಿಯನ್ನು ತಪ್ಪಿಸಿಕೊಳ್ಬೇಡಿ, ಲೈಕ್ ಮಾಡಿ. ಎಲ್ಲರೂ ಕೂಡ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಮಿಥುನ ರಾಶಿಯವರ ಗುಣಧರ್ಮವನ್ನು ನೋಡೋದಾದರೆ, ನೀವು ಸದಾ ಚಟುವಟಿಕೆಯಿಂದ ಇರೋರು ಮತ್ತು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಆಸಕ್ತಿ ಉಳ್ಳವರು. ಆದರೆ ನಿಮ್ಮ ದ್ವಂದ್ವ ಮನಸ್ಥಿತಿ ಅಥವಾ ಡಬಲ್ ಮೈಂಡ್ ಸ್ವಭಾವದಿಂದಾಗಿ ಆಗಾಗ ಗೊಂದಲಕ್ಕೆ ಒಳಗಾಗ್ತಿರ್ತೀರ. ಈ ತಿಂಗಳಲ್ಲಿ ಆರ್ಥಿಕವಾಗಿ ನಿಮಗೆ ಲಾಭದಾಯಕ ಆಗಿದ್ದರೂ ಕೂಡ ಯಾರೋ ಒಬ್ಬರು ನಿಮ್ಮಿಂದ ಹಣವನ್ನು ಪಡೆದು ಕೈ ಎತ್ತುವ ಅಪಾಯ ಇದೆ. ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ. ಈಗ ನೀವು ದೂರ ಬಿಡಬೇಕಾದ ಆ 3 ಹೆಸರಿನ ಅಕ್ಷರಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಎನ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು. ಇವರು ನಿಮ್ಮ ಆಪ್ತ ಸ್ನೇಹಿತರಂತೆ ಅಥವಾ ನೆರೆಹೊರೆಯಂತೆ ಇರ್ತಾರೆ. ಇವರು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ಬೇರೆಯವರ ಮುಂದೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬಹುದು. ಇವ್ರ ಜೊತೆ ಮಾತನಾಡಬೇಕಾದ್ರೆ ಅತಿ ಆಪ್ತತೆ ಬೇಡ. ಎರಡನೇದಾಗಿ ಬಿ ಅಕ್ಷರದಿಂದ ಹೆಸರು ಶುರುವಾಗುವವರು. ಇವರಿಂದ ನಿಮಗೆ ವ್ಯವಹಾರದಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಅಡೆತಡೆಗಳು ಉಂಟಾಗಬಹುದು. ನೀವು ಮಾಡಿದ ಕೆಲಸದ ಕ್ರೆಡಿಟನ್ನು ಇವರು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಇವರ ಬಗ್ಗೆ ಹದ್ದಿನ ಕಣ್ಣನ್ನು ಇಡಿ. ಮೂರನೆಯದಾಗಿ ಎಚ್ ಅಕ್ಷರದಿಂದ ಹೆಸರು ಶುರುವಾಗುವ ಮಹಿಳೆಯರು. ಮಿಥುನ ರಾಶಿಯ ಪುರುಷರಿಗೆ ಇವರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಇವರು ನಿಮ್ಮ ಮೇಲೆ ಅನಗತ್ಯವಾಗಿ ಅಧಿಕಾರ ಚಲಾಯಿಸೋದಕ್ಕೆ ಅಥವಾ ನಿಮ್ಮನ್ನು ಭಾವನಾತ್ಮಕವಾಗಿ ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಇವರ ಮಾತುಗಳಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಸತ್ಯ ಬಯಲಾಗಲಿದೆ. ನಿಮ್ಮನ್ನು ಯಾರೋ ಒಬ್ಬರು ದಾರಿ ತಪ್ಪಿಸ್ತಾ ಇದ್ದಾರೆ ಎಂಬ ಅರಿವು ನಿಮಗೆ ಆಗುತ್ತೆ. ಇದು ನಿಮ್ಮ ವೃತ್ತಿ ಅಥವಾ ಪ್ರೇಮ ಜೀವನಕ್ಕೆ ಸಂಬಂಧಿಸಿದ್ದು ಆಗಿರಬಹುದು. ಆ ಸತ್ಯ ತಿಳಿದಾಗ ನಿಮಗೆ ಸಿಟ್ಟು ಬರಬಹುದು. ಆದರೆ ಶಾಂತವಾಗಿರಿ. ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡೋದೇ ಅದಕ್ಕೆ ಸರಿಯಾದ ಮದ್ದು. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿಶಕ್ತಿಯೇ ನಿಮ್ಮ ದೊಡ್ಡ ಆಸ್ತಿ. ಯಾರೋ ಹೇಳಿದ ಮಾತನ್ನು ಕೇಳಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ. ಈ ತಿಂಗಳಲ್ಲಿ ಪ್ರತಿ ಬುಧವಾರ ಗಣಪತಿಯ ದರ್ಶನ ಮಾಡಿ ಮತ್ತು ಹಳದಿ ಬಣ್ಣದ ಹೂಗಳನ್ನು ಪೂಜೆ ಮಾಡಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ನಿಮ್ಮದಾಗಲಿ. ಓಂ ನಮಃ ಶಿವಾಯ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.